ನಾಡಿದ್ದು ಅನ್ನು ಬರ್ತ್ಡೇ ಅಲ್ಲ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕಂತ ಹೇಳಿದ್ರಿ. ಸೈಲೆಂಟ್ ಆಗಿದ್ದೀರಾ, ಏನು ಹೇಳ್ತಾನೆ ಇಲ್ಲ. ಯಾರಿಗಾದ್ರೂ ಕರಿಬೇಕಾ, ಏನ್ ಮಾಡ್ಬೇಕು ಅಂತ ಹೇಳಿ. ಸ್ವೀಟಿ, ನಿನಗೆ ಈ ಕಾಗೇಹಳ್ಳಿಯಲ್ಲಿ ಯಾರ್ಯಾರು ಪರಿಚಯ ಇದ್ದಾರೋ ಅವರೆಲ್ಲರನ್ನು ಕರಿ, ಆಯ್ತಾ? ನಾನು ಅದಕ್ಕೆ ಏನೇನ್ ಮಾಡ್ಬೇಕು ಎಲ್ಲ ಮಾಡಾಯ್ತು. ನಾನು 150 ಊಟ ಹೇಳಿದ್ದೀನಿ. ಸರಿನಾ? ರೀ, ಹೌದೇನ್ರಿ? ಹೌದು ಸ್ವೀಟಿ, ಚಿಕನ್, ಮಟನ್, ಬಿರಿಯಾನಿ ಎಲ್ಲ ಆರ್ಡರ್ ಕೊಟ್ಟಿದ್ದೀನಿ. ಹೌದೇನ್ರಿ? ಹೌದು, ನಾನು ಆರ್ಡರ್ ಕೊಟ್ಟು ಈಗಾಗಲೇ 2 ದಿನ ಆಯ್ತು. ಏನ್ ನಿನ್ನ ಹತ್ರ ಹೇಳಕ್ ಟೈಮ್ ಆಗ್ಲಿಲ್ಲ ಅಷ್ಟೇ. ಹೌದಾ? ಅಮ್ಮ ನನ್ ಫ್ರೆಂಡ್ಸ್ ಅನ್ನೆಲ್ಲ ಇನ್ವೈಟ್ ಮಾಡ್ತೀನಮ್ಮ. ಆಯ್ತಾನು, ಎಲ್ಲರನ್ನೂ ಕರಿ. ಅಮ್ಮ ನನ್ ಫ್ರೆಂಡ್ಸ್ ಅನ್ನು ಕರಿತೀನಮ್ಮ. ಅಚ್ಚು, ಬರ್ತ್ಡೇ ನನಗ್ ತಾನೆ, ಯಾಕೆ ನಿನ್ ಫ್ರೆಂಡ್ಸ್ ಅನ್ನು ಕರಿತೀಯಾ? ಸುಮ್ಮನೆ ಟೈಮ್ ಪಾಸ್ ಮಾಡೋದಿಕ್ಕೆ. ಅಚ್ಚು, ತುಂಬಾ ಓವರ್ ಮಾಡ್ಬೇಡ. ನಾನ್ ಕೇಳ್ತಾ ಇರೋದೇನು, ನನ್ ಬರ್ತ್ಡೇ ತಾನೆ, ನಿನ್ ಫ್ರೆಂಡ್ಸ್ ಎಲ್ಲ ಯಾಕೆ ಕರಿತೀಯಾ? ಅದು ಮನೆಯಲ್ಲಿ ಫಂಕ್ಷನ್ ಇರುವಾಗ ನನ್ ಫ್ರೆಂಡ್ಸ್ ಅನ್ನು ಕರಿಬೇಕಪ್ಪ. ನಿನ್ ಬರ್ತ್ಡೇ ಇದ್ರೆ ಇರ್ಲಿ, ನಮ್ಮ ಮನೆಯಲ್ಲಿ ಅದೇನದು ಫಂಕ್ಷನ್ ಬರುವಾಗ ಅವರು ಒಳ್ಳೆ ಖುಷಿಯಾಗಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೆ ಕರಿತಾ ಇರೋದು. ಗೊತ್ತಾಯ್ತಚ್ಚು ನಿನ್ ಬುದ್ಧಿ. ನನ್ ಬರ್ತ್ಡೇ ಅಂತ ನೀನ್ ಕರೆದ್ರೆ ಬರೋರು ಸುಮ್ನೆ ಬರಲ್ಲ, ಏನಾದ್ರೂ ಒಂದ್ ಗಿಫ್ಟ್ ತಗೊಂಬಂದ್ ಕೊಡ್ತಾರೆ. ಆಗ ಇದು ನನ್ ಫ್ರೆಂಡ್ ಕೊಟ್ಟಿದ್ ಗಿಫ್ಟ್ ಅಂತ ಹೇಳಿ ನೀನ್ ಕಸ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ತಾನೇ. ಇವಳು ಮಾತ್ರ ಹೆಂಗೆ ನನ್ ಮನ್ಸಲ್ಲಿ ಅನ್ಕೊಂಡಿದ್ದ ಹಂಗೆ ಹೇಳ್ತಾಳೆ. ಅಕ್ಕ, ಅಂತ ಬುದ್ಧಿ ಎಲ್ಲ ನಿಂಗೆ ಇರೋದು, ನನ್ಗಲ್ಲ ಹಂಗ್ ಬರಲ್ಲ. ನಾನೇನ್ ಅದಕ್ಕೆ ಕರಿತಾ ಇಲ್ಲ. ಮನೇಲಿ ಫಂಕ್ಷನ್ ಇದೆ ಗೊತ್ತಾ, ನನ್ ಫ್ರೆಂಡ್ಸ್ ಬಂದ್ರೆ ಅವರು ಎಂಜಾಯ್ ಮಾಡ್ತಾರಲ್ಲ, ಅದಕ್ಕೆ ಕರಿತಾ ಇರೋದು. ಅಕ್ಕ, ನೀನೇ ಕಣೆ ಓವರ್ ಆಗಿ ಮಾತಾಡ್ತಾ ಇರೋದು. ಯಾರಾದ್ರೂ ನಿನಗ್ ಕೊಡೋಂತ ಗಿಫ್ಟ್ ನನಗ್ ಬೇಕು ಅಂತ ತಗೊಳ್ತಾರ? ನಾಚಿಕೆ ಆಗಲ್ಲ ಆ ತರ ತಗೊಳಕ್ಕೆ? ಸಾರಿ ಕಣೆ ಅಚ್ಚು, ನಿನ್ ಬಗ್ಗೆ ಗೊತ್ತಿಲ್ಲದೆ ಆತರ ಹೇಳ್ಬಿಟ್ಟೆ. ಸಾರಿ ಆಯ್ತಾ, ಬೇಜಾರ್ ಮಾಡ್ಕೊಂಬೇಡ. ಸರಿ, ನನ್ ಬರ್ತ್ಡೇಗೆ ನಿನ್ ಫ್ರೆಂಡ್ಸ್ ಯಾರು ಇದಾರೋ ಎಲ್ಲರನ್ನೂ ಕರಿ, ಆಯ್ತಾ? ಆಯ್ತು ಕಣೆ. ಅತ್ತೆ, ಹೇಳಿ ಅಳಿ ಅಂದ್ರೆ. ಅತ್ತೆ, ಪ್ರೀತಿ ಸ್ನಾನ ಮಾಡ್ತಾ ಇದ್ದಾಳೆ. ನಾನು ಅಂಗಡಿಗೆ ಹೋಗ್ತೀನಿ, ಲೇಟ್ ಆಯ್ತು. ನಾನು ದೀಪ ಹಚ್ಬೇಕಲ್ಲ, ಅದಕ್ಕೆ ಹೋಗ್ತೀನಿ. ಆಮೇಲೆ ಪ್ರೀತಿ ಬರ್ಲಿ. ಅಳಿ ಅಂದ್ರೆ ಹೋಗಿ ಹೋಗಿ, ನಮ್ಗೆ ವ್ಯಾಪಾರ ತಾನೇ ಮುಖ್ಯ. ಹೋಗಿ, ನೀವು ಮುಂದೆ ಹೋಗಿ, ಆಮೇಲೆ ಅವಳನ್ನ ಕಳಿಸ್ತೀನಿ. ಇಲ್ಲಾಂದ್ರೆ ನಾನು ಅವಳೊಟ್ಟಿಗೆ ಬರ್ತೀನಿ. ಆಯ್ತತ್ತೆ. ತಿಂಡಿ ತಿಂದ್ರಾ? ತಿಂಡಿ ಎಲ್ಲ ಆಯ್ತತ್ತೆ. ಸರಿ. ನಿನ್ನೆ ಅಷ್ಟೊತ್ತಿಗೆ 8,000 ರೂಪಾಯಿ ವ್ಯಾಪಾರ ಆಗಿದೆ ನೋಡು. ಅಂಗಡಿ ಓಪನ್ ಆಗಿ ಏನಪ್ಪ ವ್ಯಾಪಾರನೇ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ನನಗೆ ಬೇಜಾರಾಗ್ಬಿಟ್ಟಿತ್ತು. ಏನೋ ಒಬ್ಳು ಬಂದು ಚೆನ್ನಾಗಿ 8,000 ತನಕ ವ್ಯಾಪಾರ ಮಾಡ್ಕೊಂಡು ಹೋಗ್ಬಿಟ್ಲು. ಒಬ್ರೇ 8,000 ತನಕ ತಗೊಳ್ತಾರಂತ ಹೇಳಿದ್ರೆ ಬೇರೆಯವರೆಲ್ಲ ಬಂದ್ರೆ ಇನ್ನು ಎಷ್ಟು ಸಾವಿರ ಸೇರೋದು. ಇರ್ಲಿ ಚೆನ್ನಾಗಿ ವ್ಯಾಪಾರ ಆಗ್ಬೇಕು. ಅಮ್ಮ, ಏನ್ ಪ್ರೀತಿ? ಅಮ್ಮ, ಈ ಸೀರೆ ಎಲ್ಲ ಬೇಡಮ್ಮ, ನನ್ಗೆ ಆ ಡ್ರೆಸ್ ಇದೆಯಲ್ಲ ಅದನ್ನ ಕೊಡಮ್ಮ. ಅಂಗಡಿಗೆ ಹೋಗ್ತಾ ಇದೀನಿ, ಈ ಸೀರೆ ಯಾರಾದ್ರೂ ಉಟ್ಕೊಳ್ತಾರ? ಡ್ರೆಸ್ ಹಾಕೊಂಡು ಹೋಗ್ತೀನಿ ಕಣಮ್ಮ. ಆಯ್ತು ಪ್ರೀತಿ, ತಡಿ ಬಂದೆ. ಅಮ್ಮ, ಏನ್ ಪ್ರೀತಿ? ಯಜಮಾನ್ರು ಅಂಗಡಿಗೆ ಹೊರಟೋಗ್ಬಿಟ್ಟೇನಮ್ಮ? ಈಗಷ್ಟೇ ಕಣಮ್ಮ, ನೀನು ಸ್ನಾನಕ್ಕೆ ಹೋಗಿದ್ದಲ್ಲ, ಆಗ ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಹೌದಾ? ಸರಿ ಆಯ್ತಮ್ಮ, ನಾನು ಅಂಗಡಿಗೆ ಹೊರಡ್ತೀನಿ. ಅಯ್ಯೋ ಪ್ರೀತಿ, ತಿಂದಿಲ್ಲ, ಅಶ್ವೇಗ ಅಂಗಡಿಗೆ ಹೋಗ್ತೀನಿ ಅಂತ ಹೇಳ್ತಿದಿ. ಬಾರಮ್ಮ, ತಿಂಡಿ ತಿಂದು ಹೋಗ್ತಿಂತೆ. ಅಮ್ಮ ಬೇಡಮ್ಮ, ಅಂಗಡಿಗೆ ಲೇಟ್ ಆಯ್ತು. ಅಂಗಡಿ ಓಪನ್ ಮಾಡಿದ ತಕ್ಷಣ ಇಷ್ಟು ಲೇಟ್ ಆಗಿ ಹೋಗ್ಬಾರ್ದಲ್ಲ. ಸರಿ, ಅವ್ರು ಮಾತ್ರ ಹೋಗಿದ್ದ, ನಾನು ಹೋಗಿ ಏನಂತ ನೋಡ್ತೀನಿ. ಅಲ್ಲ ಪ್ರೀತಿ, ನಿನ್ನೆ 8,000 ತನಕ ವ್ಯಾಪಾರ ಆಗಿದೆಯಲ್ಲ, ಅದು ದುಡ್ಡು ನಿನ್ ಗಂಡ ನಿನ್ನ ಹತ್ರ ಕೊಟ್ನಾ ಇಲ್ಲ ಅವನೇ ಇಟ್ಕೊಂಡ? ಅಯ್ಯೋ ಅದೆಲ್ಲ ಏನಿಲ್ಲಮ್ಮ, ನನ್ನ ಹತ್ರನೇ ಇದೆ, ನನ್ನ ಹತ್ರನೇ ಕೊಟ್ಟಿದ್ದಾರೆ. ಹೌದಾ? ಸರಿ ಆಯ್ತು. ಸರಿ, ಹೋಗ್ ನೀನು ಹೋಗಿ ಅಂಗಡಿಗೆ ಹೋಗು. ನಾನು ಸ್ವಲ್ಪ ಹೊತ್ತು ಬಿಟ್ಟು ನಿನ್ ಮಗನ ಕರ್ಕೊಂಡ್ ಬರ್ತೀನಿ. ಸರಿಯಾ? ಹೂನಮ್ಮ, ಆಯ್ತು, ಬರ್ತೀನಿ. ಪ್ರೀತಿ, ಅಕ್ಕೆ ಬನ್ನಿ ಅಕ್ಕೆ. ಪ್ರೀತಿ ಅಂಗಡಿಗೆ ಲೇಟ್ ಆಯ್ತಂತ ಹೇಳ್ದಲ್ಲ ಕಣಮ್ಮ, ಹೋಗು. ಏನ್ ಸುಮ್ಮನೆ ಇಲ್ಲಿ ನಿಂತ್ಕೊಂಡು ಪಟಂಗ ಹೊಡಿತಾ ಇದೀಯಾ? ಹೋಗು, ನಿನ್ಗೆ ತುಂಬಾ ಕೆಲ್ಸ ಇದೆ. ನೀನೇನು ಇನ್ನೊಬ್ರ ತರ ಕೆಲ್ಸ ಇಲ್ದೆ ಮನೇಲಿ ಸುಮ್ಕಿದ್ಯಾ? ಈಗಲ್ಲ ನೀನು ಅಂಗಡಿ ಓನರ್ ಅಲ್ಲ. ಅಯ್ಯೋ ಅಮ್ಮ, ಸುಮ್ಕಿರಮ್ಮ, ನೀನ್ ಹೇಳ್ತಾ ಇರೋದು ಸರಿನೇ. ಸೂಪರ್ ಮಾರ್ಕೆಟ್ ಓಪನ್ ಮಾಡ್ದಾಗಿಂದ ಒಳ್ಳೆ ಬಿಸಿ ಅಂದ್ರೆ ಬಿಸಿ ಆಗ್ಬಿಟ್ಟಿದೀನಿ, ನನಗೆ ಟೈಮೇ ಇಲ್ಲ. ಸರಿ ಇರು, ಅದಕ್ಕೆ ಏನೋ ಹೇಳಕ್ ಬಂದಿದಾರೋ ಇಲ್ಲ ಏನಾದ್ರೂ ಮಾತಾಡಕ್ ಬಂದಿದಾರೋ ಏನಂತ ನೋಡೋಣ. ಯಾಕೆ ಬಂದಿದಾರೋ ಏನೋ. ಅದಕ್ಕೆ ಅಲ್ಲ ಅದಕ್ಕೆ ಅದು ನೋಡ್ ಪ್ರೀತಿ, ಅವಳು ಬೇಕಂತ ನೀನ್ ಇಟ್ಕೊಂಡಿದ್ದಾಳೆ, ನಿನಗೆ ಟೈಮ್ ವೇಸ್ಟ್ ಆಗ್ಲಿ ಅಂತ. ನೀನ್ ಸುಮ್ಕೆ ಅಂಗಡಿ ಹೋಗು, ಅದೇನಂತ ನಾನೇ ಕೇಳ್ಕೊಳ್ತೀನಿ. ಅದಕ್ಕೆ ಬೇಗ ಹೇಳಿ, ಅದಕ್ಕೆ ಟೈಮೇ ಇಲ್ಲ ಬೇರೆ. ನಾನು ಈಗಷ್ಟೇ ಸ್ನಾನ ಮಾಡ್ಕೊಂಡ್ ಬಂದೆ. ಯಜಮಾನ್ರು ಶಾಪಿಗೆ ಹೋಗ್ಬಿಟ್ಟು ನಾನು ಹೋಗ್ಬೇಕು, ಇನ್ನು ತಿಂಡಿಲ್ಲ, ವ್ಯಾಪಾರ ನೋಡ್ಬೇಕಲ್ಲ, ಅಲ್ಲಿ ತಿಂಡಿ ತಿನ್ಕೊಂಡು ಕೂತ್ಕೊಂಡಿದ್ದೆ, ನನ್ ಟೈಮ್ ಆಗಲ್ಲ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ ಹೋಗಕ್ಕೆ. ಬೇಗ ಹೇಳಿ ಅದಕ್ಕೆ ಏನಂತ. ಹೌದಾ? ಅಂಗಡಿ ಓಪನ್ ಮಾಡಿದಿರಲ್ಲ, ಅದಕ್ಕೆ ತುಂಬಾ ಬಿಸಿ ಆಗ್ಬಿಟ್ಟಿದ್ದೀರಾ. ಸರಿ ಇರ್ಲಿ ಬಿಡು, ನಾನು ಹೋಗ್ತೀನಿ. ಅಯ್ಯೋ, ಯಾಕೆ ಬಂದ್ಬಿಟ್ಟು ಸುಮ್ಮನೆ
ಇದ್ಯಾ ಏನಂತ ಕೇಳು. ಇನ್ನ ದುಡ್ಡು ಗಿಡ್ ಬೇಕಾ? ಊಟಕ್ಕೆಲ್ಲ ಗತಿ ಇಲ್ವಾ? ಏನಾದ್ರೂ ಅಂದ್ರೆ ಹೇಳು, ಕೊಡ್ತೀವಿ. 1,000ನೋ 2,000ನೋ. ಅಮ್ಮ ಸ್ವಲ್ಪ ಸುಮ್ಕಿರಮ್ಮ, ದುಡ್ಡು ಗಿಡ್ಡು ಅಂತ ಮಾತಾಡ್ಬೇಡ. ಎಲ್ಲ ದುಡ್ಡು ಗಿಡ್ ಕೇಳಿದ್ರೆ ಎಲ್ಲಿಂದ ಕೊಡ್ತೀಯ ನೀನು? ನಾವೇ ಬಡ್ಡಿ ತಗೊಂಡಿದೀವಿ, ಸುಮ್ಕಿರು. ಏನು ಮಾತಾಡ್ಬೇಡ, ಏನಂತ ಕೇಳೋಣ. ಇಲ್ಲ, ಒಂದ್ ಮಾತಿಗೆ ಹೇಳಿದ್ದು, ನಾನೇ ಕೊಡ್ಲಿ ಅವಳಿಗೆ ದುಡ್ಡು. ಸರಿ ಇರು, ಏನಂತ ನೋಡೋಣ. ಅತ್ತೆ, ನಾನೇ ಕತೆ ನಿಮ್ಮ ಹತ್ರ ದುಡ್ಡು ಕೇಳಿ? ನಾವೇನಾದ್ರೂ ನಿಮಗೆ ದುಡ್ಡು ಕೊಟ್ಟಿದೀವಾ? ಇಲ್ಲ ಅಲ್ಲ, ನೀವೇ ತಾನೇ ಎಲ್ಲ ಕಷ್ಟಪಟ್ಟು ಮಾಡಿದ್ದು. ನಾವ್ಯಾಕೆ ನಿಮ್ಮ ಹತ್ರ ಕೇಳ್ಬೇಕು? ನಾವೇನಾದ್ರೂ ನಿಮ್ಮ ಹತ್ರ ಕೊಟ್ಟಿದ್ರೆ ಕೇಳ್ಬೋದು. ನಾನು ಅದಕ್ಕೆ ಬರ್ಲಿಲ್ಲ ಅತ್ತೆ. ಎಷ್ಟು ಜಂಬ ನೋಡು ಪ್ರೀತಿ, ಹೆಂಗ್ ಮಾತಾಡ್ತಾ ಇದ್ದಾಳಂತ. ಬಾಡಿಗೆ ಮನೇಲಿ ಕೂತ್ಕೊಂಡಿದ್ರೇನು ದಿಮಾಗ್ ಕಡಿಮೆ ಆಗ್ಲಿಲ್ಲ ಇವಳಿಗೆ. ಹೌದಮ್ಮ, ಮತ್ತಾಕ್ ಬಂದೆ? ಅನ್ನೋಗೆ ನಾಳೆ ಬರ್ತ್ಡೇ ಇದೆ, ಅದಕ್ಕೆ ಬನ್ನಿ ಅಂತ ಕರೆಯಕ್ ಬಂದೆ. ಅದೇನ್ ಬರ್ತ್ಡೇ ಮಾಡ್ತೀರಾ ಏನೋ? ಏನೋ ಒಂದು ಸ್ವಂತ ಮನೇಲಿದ್ದು ಬರ್ತ್ಡೇ ಮಾಡಿದ್ರೆ ಒಂದ್ ಚಂದ ಕಣಪ್ಪ. ಅದನ್ ಬಿಟ್ಬಿಟ್ಟು ಬಾಡಿಗೆ ಮನೇಲಿ ಕೂತ್ಕೊಂಡು ಬರ್ತ್ಡೇ ಗಿರ್ತ್ರೆ ಇವೆಲ್ಲ ಯಾಕೆ ದುಡ್ಡು ಖರ್ಚು ಮಾಡ್ಕೊಂಡು? ನಿಮ್ ಗಂಡನೇ ಅಷ್ಟು ಕಷ್ಟ ಪಡ್ತಾ ಇದ್ದಾನೆ ಅಂತ ಗೊತ್ತಿಲ್ವಾ ನಿನ್ಗೆ? ಯಾಕೆ ಈ ತರ ಎಲ್ಲ ಮಾಡ್ತಾ ಇದೀರೋ ಏನೋ? ಬಾಡಿಗೆ ಮನೇಲಿ ಇದ್ರೇನು ನಿಮ್ ಜಂಬ ಅಂತೂ ಕಡಿಮೆನೇ ಆಗಲ್ಲ ಬಿಡು. ನಾವು ಬಾಡಿಗೆ ಮನೇಲಿ ಇದೀವಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಮತ್ತೆ ನೀನ್ ಸ್ವಂತ ಮನೇಲಿ ಇದೀಯಾ? ನಿಮ್ಮ ಅಪ್ಪ ಕಟ್ಕೊಟ್ನಾ ಸ್ವಂತ ಮನೆ? ಅತ್ತೆ, ಈಗ ನಾವಿರೋದು ಸ್ವಂತ ಮನೆನೆ. ನಾವ್ ಅದನ್ನ ತಗೊಂಡು ಒಂದಿನ ಆಗಿದೆ, ನಿನ್ನೆನೆ ರಿಜಿಸ್ಟ್ರೇಷನ್ ಆಯ್ತು. ಏನು ಸ್ವಂತ ಮನೆನಾ? ಹೌದತ್ತೆ, ಹೌದು ಪ್ರೀತಿ. ನಿನ್ನೆನೆ ಆ ಮನೆ ತಗೊಂಡ್ವಿ. ನೀವ್ ಅಂಗಡಿ ಓಪನ್ ಮಾಡಿದ್ರಿ, ನಾವ್ ಆ ಮನೆನ ರಿಜಿಸ್ಟರ್ ಮಾಡ್ಕೊಂಡ್ ಬಂದ್ವಿ ಅಷ್ಟೇ. ಅಕ್ಕೆ ಮೊನ್ನೆ ನಾನು ನಿಮ್ ಮನೆಗೆ ಬಂದಿದ್ನಲ್ಲ, ಆ ಮನೆಲೆಲ್ಲ ಸಾಮಾನೆಲ್ಲ ಇತ್ತಲ್ಲ, ಆ ಮನೆನಾ? ಹೌದು ಪ್ರೀತಿ, ನೀನ್ ಮೊನ್ನೆ ಬಂದಲ್ಲ, ಆ ಮನೆನೇ ನಾವ್ ತಗೊಂಡ್ವಿ. ಆ ಮನೆ ಮಾತ್ರ ಅಲ್ಲ, ನೀವು ಯಾವ ಮನೆ ಬಿಟ್ಟು ನಮ್ಮನ್ನ ಓಡಿಸಿದ್ರು ಆ ಮನೆನೂ ನಾವೇ ತಗೊಂಡ್ವಿ. ಯಾವ ಮನೆ ಹೇಳ್ತಾ ಇದೀಯಾ? ನಾನ್ ಕಟ್ಟಿದ್ನಲ್ಲ ಆ ಮನೆನಾ? ನನ್ ಮನೆನಾ? ನಿಮ್ ಮನೆನಾ? ನಿಮ್ ಮನೆ ಅಂತ ಯಾರು ಹೇಳಿದ್ರು? ಅದು ನಮ್ ಮನೆ, ಅದು ನನ್ ಗಂಡನ ಹೆಸರಲ್ಲಿರೋಂತ ಮನೆ, ಗೊತ್ತಾ? ಅತ್ತೆ, ನೀವು ಮಾತಾಡೋದ್ ಮುಂಚೆ ಏನ್ ಮಾತಾಡ್ತಾ ಇದೀವಿ, ಯಾರ ಹತ್ರ ಮಾತಾಡ್ತಾ ಇದೀವಿ, ಅವ್ರ ಹತ್ರ ಈ ತರ ಮಾತಾಡಿದ್ರೆ ಅವರಿಗೆ ಮನ್ಸು ನೋವಾಗತ್ತೆ ಅಂತೆಲ್ಲ ತಿಳ್ಕೊಂಡು ಮಾತಾಡೋದನ್ನ ಕಲೀರಿ. ಇಷ್ಟಕ್ ಮಾತಾಡಿದ್ರೆ ಅವರಿಗೆ ಮನ್ಸು ಬೇಜಾರಾಗತ್ತೆ ಅಂತ ನಿಮ್ಗೆ ಗೊತ್ತಾಗಬೇಕು, ಗೊತ್ತಾಯ್ತಾ? ಗೊತ್ತಾಗದೆ ನೀವು ಮಾತಾಡಕ್ಕೇನು ಸಣ್ಣ ಮಕ್ಕಳಲ್ಲ, ಗೊತ್ತಾಯ್ತಾ? ನಿಮ್ಗೂ ವಯಸ್ಸಾಗಿದೆ, ವಯಸ್ಸಿಗೆ ತಕ್ಕನಂಗೆ ಮಾತಾಡೋದನ್ನ ಕಲೀರಿ. ನಾನ್ ನಿಮ್ಗೆ ಹೇಳ್ಬೇಕಂತಲ್ಲ ಅವಶ್ಯಕತೆ ಇಲ್ಲ, ನೀವೇ ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಮನೆ ಬಿಟ್ಟು ಹೊರಗಡೆ ಹೋಗ್ಬಿಟ್ರು ಅವ್ರಿಗೇನೋ ದುಡ್ಕೊಂಡ್ ತಿನ್ನಕ್ ಆಗಲ್ಲ, ಇರಕ್ಕೂ ಗತಿ ಇರಲ್ಲ, ತಿನ್ನಕ್ಕೂ ಗತಿ ಇರಲ್ಲ, ಎಲ್ಲೋ ಒಂದ್ ಕಡೆ ಬೀದಿಯಲ್ಲಿ ಬಿದ್ದಿರ್ತಾರೆ ಅಂತ ಕೆಲವೊಬ್ರು ಅನ್ಕೊಳ್ತಾರೆ, ಗೊತ್ತಾಯ್ತಾ? ನಾವೇನ್ ಅಷ್ಟೊಂದ್ ಗತಿಗೆಟ್ಟು ಹೋಗಿಲ್ಲ. ನಾವ್ ಮಾಡಿದ ಪುಣ್ಯನೇ ಇವತ್ತು ನಾವು ಚೆನ್ನಾಗಿದ್ದೀವಿ. ಆ ದೇವ್ರ ಆಶೀರ್ವಾದ ಯಾವತ್ತೂ ನಮ್ಗಿರತ್ತೆ. ಕೆಲವೊಬ್ರ ತರ ಇನ್ನೊಬ್ರು ಹಾಳಾಗೋದ್ರೆ ಸಾಕು, ಮನೆ ಬಿಟ್ಟು ಓಡಿಸಿದ್ರೆ ಸಾಕು, ಯಾರ್ ಚೆನ್ನಾಗಿದ್ರೆ ಏನೋ ನಾವು ಚೆನ್ನಾಗಿದ್ರೆ ಸಾಕು ಅಂತ ಅನ್ಕೊಂಡಿದ್ರೆ ಇವತ್ತು ನಾವು ಕೆಲವೊಬ್ರು ಅನ್ಕೊಂಡಿದ್ದಂಗೆ ಬೀದಿಯಲ್ಲಿ ಇರ್ತಾ ಇದ್ವಿ. ಅಯ್ಯೋ ಸರಿ ಸರಿ ಪ್ರೀತಿ, ನೀನ್ ಬೇರೆ ಬಿಸಿ ಇದೆಯಾ? ಅಂಗಡಿಗೆ ಹೋಗ್ಬೇಕು? ಅಯ್ಯೋ ನಾನು ಏನೇನೋ ಮಾತಾಡ್ತಾ ಇದ್ದೀನಿ. ಅಯ್ಯೋ ನಮ್ ತರ ಇರೋದಾದ್ರೆ ಹೇಳ್ಬೋದು, ಮಾತಾಡ್ತಾ ನಿಕ್ಕೋಬಹುದು. ನೀನ್ ಬೇರೆ ಹಾರ್ಡ್ ವರ್ಕ್ ವುಮೆನ್ ಬೇರೆ, ನೀನ್ ಶಾಪಿಗೆ ಹೋಗ್ಬೇಕಲ್ಲ, ಟೈಮ್ ವೇಸ್ಟ್ ಆಗ್ತಾ ಇದೆ. ಸರಿ ನೀನ್ ಹೊರಡು ಆಯ್ತಾ? ನಾಳೆ ಅನು ಬರ್ತ್ಡೇ ಇದೆ, ಎಲ್ರು ಬಂದ್ಬಿಡಿ, ಓಕೆನಾ? ಮನೆ ತಗೊಂಡು ಗೃಹ ಪ್ರವೇಶ ಬೇರೆ ಮಾಡ್ಲಿಲ್ಲ, ಅದಕ್ಕೆ ಅನು ಬರ್ತ್ಡೇನ ಸೆಲೆಬ್ರೇಷನ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡೋಣ ಅಂತ ಇದೀವಿ, ಓಕೆನಾ? ಬಂದ್ಬಿಡಿ. ಅಳಿಯನ ಹತ್ರ ಹೇಳ್ಬಿಡು. ಆಯ್ತಕ್ಕೆ ಅತ್ತೆ, ನಿಮ್ಗೂ ಹೇಳ್ತಾ ಇದೀನಿ, ಬಂದ್ಬಿಡಿ ಆಯ್ತಾ? ಪ್ರೀತಿಗೆ ಅಡ್ರೆಸ್ ಗೊತ್ತು, ಅವಳೊಟ್ಟಿಗೆ ಬಂದ್ಬಿಡಿ. ಹಾ ಸ್ವೀಟಿ. ಏನತ್ತೆ? ನನ್ ಮನೆ ನೀವು ತಗೊಂಡ್ರಲ್ಲ, ನಿಮ್ ಮನೆ ಅಲ್ಲ ಅತ್ತೆ, ನಮ್ ಮನೆ. ಅದೇ ಆ ಮನೇಲಿ ಈಗ ಯಾರಿರೋದು? ನೀವೇ ಬರ್ತೀರಾ ಮತ್ತೆ? ಅಯ್ಯೋ ಅತ್ತೆ, ಇಷ್ಟು ವರ್ಷ ಆ ಮನೇಲಿದ್ದು ಏನ್ ಸಾಧನೆ ಮಾಡಿದೀವಿ? ಏನಿಲ್ಲ, ಊಟಕ್ಕಿದ್ರೆ ಬಟ್ಟೆಗಿಲ್ಲ, ಬಟ್ಟೆಗಿದ್ರೆ ಊಟಕ್ಕಿಲ್ಲ, ಇದೇ ತರ ಜೀವನ ಹೋಗ್ತಾ ಇತ್ತು. ಯಾವಾಗ ನೋಡಿದ್ರೇನು ಕಷ್ಟ. ಯಾವಾಗ ಆ ಮನೆ ಬಿಟ್ಟು ಬಂದ್ವು? ಏನೋ ಅದೃಷ್ಟ ಅಂದ್ರೆ ಅದೃಷ್ಟ. ಸರಿ, ಇಲ್ಲಿ ಮತ್ತೆ ಯಾರಾದ್ರೂ ತಿರ್ಸಿ ಆ ಮನೆಗೆ ಹೋಗ್ತಾರಾ? ಇಲ್ಲ. ಆ ಮನೆ ತಗೊಂಡಿರೋನ್ ಯಾಕೆ ಮಾಡ್ದ? ಅವನ್ ಮನೆ ತಗೊಳಕ್ ಮುಂಚೆ ತುಂಬಾ ದೊಡ್ಡ ಶ್ರೀಮಂತನಾಗಿದ್ದಾನೆ. ಆ ಮನೆ ತಗೊಂಡು 1.5 ತಿಂಗಳಲ್ಲೇ ಎಲ್ಲ ಲಾಸ್ ಆಗಿ ಬಿಕಾರಿ ಆಗ್ಬಿಟ್ಟಂತೆ. ಅದಕ್ಕೆ ಆ ಮನೆನ ಮಾರ್ತೀನಿ ಅಂತ ಹೇಳ್ದ. ಅದಕ್ಕೆ ನನ್ ಗಂಡ ಸರಿ ಆಯ್ತು ಅಂತ ತಗೊಂಡ್ರು. ಅವ್ರಿಗ್ ಮನೆ ಯಾರಿಗೂ ಸೇಲ್ ಮಾಡಕ್ ಇಷ್ಟ ಪಡ್ಲಿಲ್ಲ, ಅದಕ್ಕೆ ತಗೊಂಡ್ರು. ಈಗ ಆ ಮನೆನ ಏನ್ ಮಾಡ್ತೀರಾ? ಆ ಮನೆ ತಗೊಂಡು ಸುಮ್ನೆ ಇರಕ್ ನಮ್ಗೇನ್ ತಲೆ ಕೆಟ್ಟಿದ್ಯಾ? ಬಾಡಿಗೆ ಬಿಡೋಣ ಅಂತ ಇದೀವಿ. ಇನ್ 2 ದಿನದಲ್ಲಿ ಜನ ಬರ್ತಾರಂತ ಹೇಳಿದಾರೆ ಬಾಡಿಗೆಗೆ. ಎಷ್ಟತ್ತೆ ಬಾಡಿಗೆ? ತಿಂಗಳಿಗೆ 15,000 ರೂಪಾಯಿ. ನಾನು ಬೇರೆಯವ್ರ ತರ ಕೆಲ್ಸಕ್ಕೆಲ್ಲ ಹೋಗಲ್ಲ ಪ್ರೀತಿ, ಅದಕ್ಕೆ ಸರಿ ಮನೇಲೇ ಇದೀನಿ, ಏನಾದ್ರೂ ಒಂದು ದುಡಿಮೆ ಮಾಡ್ಕೋಬೇಕಲ್ಲ, ಅದಕ್ಕೆ ನಿಮ್ ಅಣ್ಣನ ಹತ್ರ ಹೇಳ್ದೆ ಮನೆ ಸುಮ್ನೆ ಇರೋದಕ್ಕೆ ಯಾರಾದ್ರೂ ಬಾಡಿಗೆ ಕೊಡೋಣ ಅಂತ. ಜನ ಬೇರೆ ಸಿಕ್ಬಿಟ್ರ, ನನ್ ಫ್ರೆಂಡೇ, ಅವಳಿಗೆ ಬಾಡಿಗೆ ಬಿಟ್ಟಿದೀವಿ, ತಿಂಗಳಿಗೆ 15,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ಲು. ಸರಿ ಆಯ್ತಂತ ಬಿಟ್ವಿ. ಸರಿ ಆಯ್ತು, ನೀನ್ ಬೇರೆ ಅಂಗಡಿಗೆ ಹೋಗ್ಬೇಕು, ಇಷ್ಟೊತ್ತು ನಿಂತ್ಕೊಂಡು ಮಾತಾಡ್ತಾ ಇದೀಯಾ? ಸರಿ ಬರ್ತೀನಿ, ನಾಳೆ ಬಂದ್ಬಿಡಿ. ಅಮ್ಮ ನೋಡಿ ಅಮ್ಮ, ಹೆಂಗೆಲ್ಲ ಮಾಡ್ಕೊಂಡಿದ್ದಾರೆ. ಅಯ್ಯೋ ಪ್ರೀತಿ, ನನ್ಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಕಣಮ್ಮ. ನೋಡಿ, ಮನೆ ಬಿಟ್ಟು ಹೋಗಿ ಬಿಕಾರಿ ಆಗ್ತಾರೆ ಅನ್ಕೊಂಡ್ರೆ 2 ಮನೆ ತಗೊಂಡ್ಬಿಟ್ಟು ಹೆಂಗೆ ಜಂಬ ಮಾಡ್ಕೊಂಡು ಹೇಳ್ತಾ ಇದ್ದಾಳೆ ಅಂತಂದ್ಬಿಟ್ಟು. ನೋಡು, ನಾವಿದ್ದಿದ್ ಮನೆನೇ ತಗೊಂಡಿದ್ದಾಳಂತೆ. ಹಂಗಂದ್ರೆ ಎಷ್ಟ್ ದುಡ್ಡು ಇರ್ಬೋದು ಇವ್ರ ಹತ್ರ? ಅಲ್ಲ, ಇದೆಲ್ಲ ತಗೊಳಕ್ಕೆ ಎಲ್ಲಿಂದ ದುಡ್ಡು? ಅದೇ ನಾನು ಯೋಚನೆ ಮಾಡ್ತಾ ಇದೀನಿ. ಅಮ್ಮ, ಕಷ್ಟಪಟ್ಟು ದುಡಿದ್ರೇನು ಇಷ್ಟೊಂದು ತಗೊಳಕಲ್ಲ ಆಗಲ್ಲ ಕಣಮ್ಮ. ನನ್ಗೇನೋ ಇವ್ರು ಎಲ್ಲ ಹೋಗಿ ಕಳ್ತನ ಗಿಳ್ತನ ಮಾಡ್ಕೊಂಡ್ ಬಂದಿರ್ಬೇಕು ದುಡ್ಡು, ಅದಕ್ಕೆ ಇದೆಲ್ಲ ತಗೊಂಡಿದ್ದಾರೆ. ಏನ್ ಹೇಳ್ತೀಯ ನೀನು? ಅಯ್ಯೋ ಪ್ರೀತಿ, ಹಂಗೆ ಹೇಳ್ತೀಯ? ಕಳ್ತನ ಮಾಡ್ಕೊಂಡ್ ಬಂದಿರ್ತಾರ ಇವ್ರು?
ಅಯ್ಯೋ ಅಮ್ಮ, ಕಷ್ಟಪಟ್ಟು ದುಡಿಯೋನಿಗೆ 1 ರೂಪಾಯಿ ಕೈಯಲ್ಲಿ ನಿಲ್ಲಲ್ಲ. ಇವ್ರು ಮನೆ ಬಿಟ್ಟು ಹೋಗಿ 2 ತಿಂಗಳು ಆಗ್ತಾ ಬಂತು. ಅಷ್ಟ್ ಬೇಗ 2 ಮನೆನ ತಗೊಳಕಾಗತ್ತಮ್ಮ? ಏನಮ್ಮ ಹೇಳ್ತಾ ಇದ್ಯಾ? ಎಲ್ಲ ಹೋಗಿ ಕಳ್ತನ ಮಾಡಿರ್ಬೇಕು. ಅದಕ್ಕೆ 2 ಮನೆ ತಗೊಂಡು ಜಮಾ ಮಾಡ್ಕೊಂಡು ಹೋಗ್ತೈತೆ ಹೆಂಗ್ಸು. ಅಯ್ಯ ಏನಪ್ಪ, ನನ್ಗಂತೂ ತಲೆಗೆ ಹೋಗ್ತಾ ಇಲ್ಲ. ಹೊಟ್ಟೆ ಎಲ್ಲ ಉರಿತಾ ಇದೆ. ಏನ್ ಮಾಡೋದೀಗ? ಏನಮ್ಮ ಮಾಡೋದು? ಇವ್ರ ಹತ್ರ ಇಷ್ಟೊಂದು ದುಡ್ಡಿರತ್ತೆ ಅಂತ ಗೊತ್ತಿದ್ರೆ ಇನ್ನೊಂದ್ ಸ್ವಲ್ಪ ನೈಸ್ ಮಾಡ್ಕೊಂಡು ಏನಾದ್ರು ತಗೋಬೋದಾಗಿತ್ತು. ಗೊತ್ತಿಲ್ದೆ ಸಾಲ ಪಾಲ ಮಾಡ್ಕೊಂಡೀಗ ನಾವು ತಿಂಗಳಿಗೆ ಬಡ್ಡಿ ಕಟ್ಟಂಗಾಗ್ಬಿಟ್ಟಿದೆ ನೋಡು. ಹ್ಞೂ ಕಣೇಮ್ಮ, ನಾವು ಬಡ್ಡಿ ಕಟ್ತೀವಿ, ಅವಳಿಗೆ ತಿಂಗಳಿಗೆ ಬಾಡಿಗೆ ಬರುತ್ತೆ. ನೋಡು ಹೆಂಗಾಗ್ಬಿಟ್ಟಿದೆ ಅಂತ. ನಾನು ಏನೋ ಅವಳು ಬಂದದ್ ನೋಡ್ಬಿಟ್ಟು ಏನೋ ಭಿಕ್ಷೆ ಬೇಡಕ್ ಬಂದಿದ್ದಾಳೆ ಅಂತ ಅನ್ಕೊಂಡೆ. ನೋಡಿದ್ರೆ 2 ಮನೆಗೆ ಓನರ್ ಅಂತೆ. ನನ್ಗೊಂಚೂರು ತಲೆಗೆ ಹೋಗ್ಲಿಲ್ಲ ಹಂಗಂತ ಅವಳು ಹೇಳುವಾಗ ಹಂಗೆ ಎದೆಯಲ್ಲಿ ಹಾರ್ಟ್ ಅಟ್ಯಾಕ್ ಬರಂಗಾಗ್ಬಿಡ್ತು. ಪ್ರೀತಿ, ನಾಳೆ 6 ಮನೆ ಕರ್ಕೊಂಡು ಹೋಗು. ಆ ಮನೆ ಹೆಂಗಿದೆ ಅಂತ ನೋಡ್ಬೇಕು. ಮೊದ್ಲು ನಾವಿದ್ವಲ್ಲ, ಆ ಮನೆಗಿಂತ ಚೆನ್ನಾಗಿದೆಯೋ ಇಲ್ಲ ಸಣ್ಣ ಮನೆನಾ ಅಂತ ಕರ್ಕೊಂಡು ಹೋಗ್ತೀಯಾ? ನಾಳೆ ಬರ್ತ್ಡೇಗೆ ಹೋಗಂಗೆ ಎಲ್ಲ ನೋಡ್ಕೊಂಡ್ಬಿಟ್ಟು ಬರೋಣ. ಅಯ್ಯೋ ಅಮ್ಮ, ನಾನ್ ನೋಡಿದ್ನಲ್ಲ, ಮನೆ ಎಲ್ಲ ತುಂಬಾ ಚೆನ್ನಾಗಿದೆ ಕಣಮ್ಮ. ಮೊದ್ಲಿದ್ರಲ್ಲ ಆ ಮನೆಗಿಂತ ಈ ಮನೆ ತುಂಬಾ ದೊಡ್ಡದಿದೆಮ್ಮ. ನಿನ್ ಗೊತ್ತಿಲ್ಲ, ನೀನ್ ಬಂದ್ರೆ ತುಂಬಾ ಹೊಟ್ಟೆ ಉರಿ ಪಡ್ತೀಯಾ. ಬಿಡು, ನಾಳೆ ನೀನ್ ಬರ್ಬೇಡ. ಏನಾದ್ರೂ ಆಗ್ಬಿಟ್ರೆ ಏನ್ ಮಾಡೋದ್ ನಿನ್ಗೆ? ಅಯ್ಯೋ ಪ್ರೀತಿ, ಇಲ್ಲ ಕಣಮ್ಮ, ನಾಳೆ ಹೋಗುವ, ಕರ್ಕೊಂಡು ಹೋಗು. ಆ ಮನೆ ಹೆಂಗಿದೆ ಅಂತ ನೋಡ್ಬೇಕು. ಹೊಟ್ಟೆ ಎಲ್ಲ ಬೇರೆ ಉರಿತಾ ಇದೆ. ನೋಡ್ದೆ ಇಲ್ಲೇ ಕುತ್ಕೊಂಡಿದ್ರೆ ಆಗಲ್ಲ. ನನ್ಗೆ ಈಗ್ಲೇ ನೋಡ್ಬೇಕಂತ ಇದೆ. ಏನ್ ಮಾಡೋದು? ನಾಳೆ ಬರ್ತ್ಡೇ ಎಲ್ಲ ಹೋಗಿ ನೋಡೋಣ. ಸರಿ ಆಯ್ತು ಬಿಡಮ್ಮ. ಸರಿ ಕಣಮ್ಮ, ನನ್ಗಂತೂ ಮನ್ಸೇ ಬೇಜಾರಾಗ್ಬಿಟ್ಟಿದೆ ಕಣಮ್ಮ. ನಾನು ಅಂಗಡಿಗೆ ಹೋಗ್ತೀನಿ. ಅಯ್ಯೋ ಪ್ರೀತಿ, ಯಾಕಮ್ಮ ಬೇಜಾರ್ ಮಾಡ್ಕೊಳ್ತೀಯಾ? ನಾವು ಸಾಲ ಪಾಲ ಎಲ್ಲ ಮಾಡ್ಕೊಂಡು ಅಂಗಡಿ ಹಾಕಿದೀವಿ. ವ್ಯಾಪಾರ ಆಗಿ ಚೆನ್ನಾಗಿ ಲಾಭ ಬಂತಂದ್ರೆ ಅವಳ ಹತ್ರ ಏನ್ 2 ಮನೆ, ನಾವ್ 4 ಮನೆನೆ ಖರೀದಿ ಮಾಡ್ಬಿಡೋಣ. ಏನ್ ಅಂತೀಯ? ಅದೆಲ್ಲ ಏನು ಯೋಚನೆ ಮಾಡ್ಬೇಡ ಕಣಮ್ಮ. ತಡಿ, ನಾನು ಹೋಗಿ ಇಡ್ಲಿನೋ ದೋಸೆನೋ ಮಾಡ್ಕೊಂಡು ಹಾಕೊಂಡ್ ಬರ್ತೀನಿ. ತಿನ್ಬಿಟ್ಟು ಆರಾಮಾಗಿ ಅಂಗಡಿಗೆ ಹೋಗು. ಈಗ ಬೇರೆ ಹೊಟ್ಟೆ ಉರಿತಾ ಇರುತ್ತೆ. ಈಗ್ಲೇ ಅಂಗಡಿಗೆ ಹೋದ್ರೆ ಆಮೇಲೆ ತಲೆ ಬಿಸಿಯಲ್ಲಿ ಬರೋ ಕಸ್ಟಮರ್ನ ಮಾತಾಡ್ಬಿಟ್ಟೆ ಅಂದ್ರೆ ಬರ್ದೇ ಹೋಗ್ಬಿಡ್ತಾರೆ. ಏನಂತೀಯ? ಕಣಮ್ಮ, ಸರಿ ಹೋಗು, ಮಾಡ್ಕೊಂಬ. ಹೊಟ್ಟೆ ಬೇರೆ ಹಶ್ವಾಗ್ತೈತಿ. ಕಂಪ್ಲೀಟ್ ಆಗಿ ಎಲ್ಲ ಬರ್ದ್ ಮುಗಿಸಿ. ಬರ್ದಾಯ್ತಾ? ಆಯ್ತಾ? ಎಲ್ಲ ಕೊಡಿ ಇಲ್ಲಿ ನೋಟ್ಸು. ಓಕೆ, ಬೇಗ ಕೊಡಿ. ಬೆಲ್ಲ ಗತ್ತೀಗ. ಬೆಲ್ಲ ಆಯ್ತು. ನೆಕ್ಸ್ಟ್ ಪೀರಿಯಡ್ ಯಾವುದು? ಮ್ಯಾಮ್. ಎಲ್ರು ಕೇಳ್ಕೊಳ್ಳಿ, ನಾಳೆ ನಮ್ಮ ಅಕ್ಕನ ಬರ್ತ್ಡೇ ಇದೆ ಆಯ್ತಾ? ಸಂಡೇ ಎಲ್ರು ಬಂದ್ಬಿಡ್ಬೇಕು ಆಯ್ತಾ? ಈ ಸೋಡಾ ಬುಟ್ಟಿ ಎಷ್ಟು ಗಂಟೆಗೆ ಬರ್ಬೇಕು? ಸಂಜೆ 5 ಗಂಟೆಗೆ. ಅಚ್ಚು, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀರಾ? ಹೌದು ಚಪ್ಪಿ, ಎಲ್ರು ಬಂದ್ಬಿಡಿ. ನಿಮ್ಮ ಮಮ್ಮಿ ಡ್ಯಾಡಿ ಎಲ್ಲರನ್ನೂ ಕರ್ಕೊಂಡ್ ಬನ್ನಿ ಆಯ್ತಾ? ಆಯ್ತಚ್ಚು. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ